ನಮಸ್ತೆ ಎಲ್ಲರಿಗೂ. ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ಡಿಪ್ರೆಷನ್ ಅನ್ನೋ ಒಂದು ಸಮಸ್ಯೆನ ಎದುರಿಸ್ತಾ ಇದ್ರೆ ಅಥವಾ ಪದೇ ಪದೇ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿ ಅವ್ರಿಗೇನಾದರೂ ಅನ್ನಿಸ್ತಾ ಇದ್ರೆ ಅಂತ ಒಂದು ಸಮಯದಲ್ಲಿ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ದಯವಿಟ್ಟು ಅವ್ರನ್ನ ನನ್ನ ಹತ್ರ ಕರೆದುಕೊಂಡು ಬನ್ನಿ. ಹಾಗೆ ಈ ಒಂದು ಹೀಲಿಂಗ್ ಕೋಡನ್ನು ನಾನು ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. 29-63-586 ಈ ಒಂದು ನಂಬರನ್ನು ಅವರ ಒಂದು ಎಡಹಸ್ತದಲ್ಲಿ ಈ ಭಾಗದಲ್ಲಿ ಬ್ಲೂ ಕಲರ್ ನಾರ್ಮಲ್ ಪೆನ್ನನ್ನು ತೆಗೆದುಕೊಂಡು ಬರಿಬೇಕಾಗತ್ತೆ. ಹಾಗೆ ಸೂಸೈಡ್ ಥಾಟ್ಸ್ ಪದೇ ಪದೇ ಬರ್ತಾ ಇದೆ ಅಂದರೆ ಈ ಒಂದು ನಂಬರನ್ನು ಕೂಡ ಇದ್ರ ಜೊತೆಗೆ ಕಾಂಬಿನೇಷನ್ ಮಾಡಿಕೊಡಿ. 443-792-854-61523. ಓಕೆ, ಈ ನಂಬರನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಗು ವಾಸ ಮಾಡುವಂತಹ ಮನೆ ನಂಬರ್ ಏನಾದರೂ 4 ಆಗಿದ್ರೆ ಅಥವಾ ನೀವು ನಿಮ್ಮ ಮಗುವನ್ನೇನಾದರೂ ಹಾಸ್ಟೆಲಲ್ಲಿ ಇಟ್ಟಿದ್ದೀರಾ, ಆ ಒಂದು ರೂಮ್ ನಂಬರ್ 4 ಆಗಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ಒಂದು ರೆಮಿಡಿಯನ್ನು ಹೇಳ್ತೀನಿ. ರೂಮ್ ನಂಬರ್ 4 ಮತ್ತು ರೂಮ್ ನಂಬರ್ 9 ಈ ಥರ ಇದ್ದಾಗ ಮಗುವಿನ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸರಿ ಇರೋದಿಲ್ಲ. ಸೊ ಹಾಗಾಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಆ ಒಂದು ರೆಮಿಡೀಸನ್ನು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದನ್ನು ಯೂಸ್ ಮಾಡಿ ಸುಮಾರು ಜನ ಮಕ್ಕಳು ಈಗ ತಮ್ಮ ಗುರಿಯನ್ನು ತಲುಪಿದ್ದಾರೆ. ಹಾಗೆ ಪೇರೆಂಟ್ಸ್ ಕೂಡ ತುಂಬ ಹ್ಯಾಪಿ ಆಗಿದ್ದಾರೆ. ಇದು ತುಂಬ ಜನರ ಒಂದು ಪೇರೆಂಟ್ಸ್ದು ಒಂದು ಮನದಾಳದ ಮಾತು. ಸುಮಾರು ಜನ ನನ್ನ ಹತ್ರ ಕೌನ್ಸಿಲಿಂಗ್ ತೆಗೆದುಕೊಂಡು ಸುಮಾರು ಜನ ಮಕ್ಕಳು ಈಗ ಈ ಡಿಪ್ರೆಷನ್ ಅನ್ನೋ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರ ಮನೆಯಲ್ಲಿ ಈ ಥರದ ಒಂದು ಸಮಸ್ಯೆ ಇದ್ದರೆ ಈ ಒಂದು ಮೆಸೇಜನ್ನು ಅವರಿಗೆ ತಲುಪಿಸಿ ಕೌನ್ಸಿಲಿಂಗಿಗೆ ನನ್ನ ಹತ್ರ ಕಳಿಸಿ. ಹಾಗೆ ನನ್ನ ಫೋನ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.